ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ನಾನು ನಿಮ್ಮ ಮುಂದೆ ಒಂದು ಸರಳವಾದ ಚುಕ್ಕಿ ರಂಗೋಲಿಯನ್ನು ತೋರಿಸ್ಬೇಕು ಅಂತ ಈ ವಿಡಿಯೋನ ಮಾಡಿದೆ. ಈ ವಿಡಿಯೋನ ನಿಮಗೆ ಇಷ್ಟವಾದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಿಲ್ಲ ಅಂದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಈ ಥರ 8 ಚುಕ್ಕಿ 8 ಸಾಲುಗಳನ್ನು ಇಟ್ಕೊಂಡು ಈ ಥರ ಮೊದಲು ಬಾಕ್ಸನ್ನು ಹಾಕೋಬೇಕು. ತುಂಬ ಸರಳವಾಗಿ ತೆಗೆಯುವ ರಂಗೋಲಿ ಇದು. ನೋಡಿ, ಈ ಥರ ಬಾಕ್ಸನ್ನು ಹಾಕ್ಕೊಂಡು ಆಮೇಲೆ 4 ಚುಕ್ಕಿ 4 ಸಾಲುಗಳಂತೆ ಈ ಥರ ಲೈನ್ಗಳನ್ನು ಹಾಕ್ಕೋಬೇಕು. ನೋಡಿ, ಮೊದಲು ಈ ಫಸ್ಟ್ ಚೌಕಲ್ಲಿ ಆ ಥರ ಮಾಡ್ಕೊಂಡ್ವಿ, ಸೆಕೆಂಡಲ್ಲಿ ಈ ಥರ, ನಂತರ ಇವಾಗ ಮೂರನೇ ಅಂದರೆ ಫಸ್ಟ್ ಮಿಡಲ್ ಮಧ್ಯದಲ್ಲಿ ತಗೊಳ್ಬೇಕಲ್ವ, ಹಾಗಾಗಿ ಈ ಥರ ತೆಗೆದುಕೋಬೇಕು. ನೋಡಿ, ಈ ಥರ ಮಾಡ್ಕೋಬೇಕು. ಎಲ್ಲ 4 ಮೂಲೆಗಳಲ್ಲಿ 4 ಚುಕ್ಕೆಗಳನ್ನು ಸೇರಿಸ್ಕೊಂಡು ಈ ಥರ ಮಾಡಿಕೊಂಡು ಬನ್ನಿ. ನೋಡಿ, ಈ ಥರ. ಆಮೇಲೆ ನಾನು ಇವಾಗ ಕಲರ್ ಹಾಕಿ ತೋರಿಸಲಿಲ್ಲ ನಿಮಗೆ ಹಬ್ಬ ಅಥವಾ ಏನಾದರೂ ಫಂಕ್ಷನ್ ಕಾರ್ಯಕ್ರಮಗಳಿದ್ದರೆ ಈ ಥರ ರಂಗೋಲಿಯನ್ನು ಬಿಡಿಸ್ಕೊಂಡು ನೀವು ಇನ್ನೂ ಕಲರ್ಗಳನ್ನು ಹಾಕಿದ್ರೆ ಈ ರಂಗೋಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ನಿಮಗೆ ಟೈಮ್ ಸಿಕ್ಕರೆ ಅಥವಾ ನಿಮಗೆ ಇನ್ನೂ ಕಲರ್ಫುಲ್ಲಾಗಿ ಕಾಣಬೇಕು ಅಂತಂದರೆ ನೀವು ರಂಗೋಲಿಗೆ ಬಣ್ಣಗಳನ್ನು ಸೇರಿಸ್ಕೊಂಡು ರಂಗೋಲಿಯನ್ನು ಪೂರ್ಣಗೊಳಿಸಿ. ಹಾಗಾಗಿ ಇನ್ನೂ ಚೆನ್ನಾಗಿ ಅನಿಸುತ್ತೆ ನಿಮಗೆ ರಂಗೋಲಿ. ನೋಡಿ, ಈ ಥರ ಮಾಡ್ಕೋಬೇಕು. ಮಧ್ಯದಲ್ಲಿ ನಾವು ಮೊದಲು ಗೆರೆಗಳನ್ನು ಹಾಕ್ಕೊಂಡಿದ್ವಿ, ನಂತರ ಈ ಥರಗಳನ್ನು ಚುಕ್ಕಿಗಳನ್ನು ಜೋಡಿಸ್ಕೊಂಡು ನೋಡಿ ಈ ಥರ ಮಾಡ್ಕೋಬೇಕು. ನೋಡಿ, 4 ಮೂಲೆಗಳಲ್ಲಿ ಇದೇ ಥರ ಮಾಡಿಕೊಂಡು ಸರಳವಾಗಿ ಸುಲಭವಾಗಿ ತೆಗೆಯುವ ಇದು ರಂಗೋಲಿ ಇದೆ. ಹಾಗಾಗಿ ನೋಡಿ, ಅಷ್ಟು ಬೇಗ ಕೂಡ ಆಗುತ್ತೆ. ನೋಡಿ, ಇಲ್ಲೇ ಮಧ್ಯದಲ್ಲಿ ಚಿಕ್ಕದಾಗಿರುವಂತಹ ಸ್ವಸ್ತಿಕಗಳನ್ನು ತಗೊಳ್ಬೇಕು. ನೋಡಿ, ನೋಡಿ 4 ಕಡೆ ಸ್ವಸ್ತಿಕ್ ಕೂಡ ಆಯಿತು. ಇವಾಗ ನೋಡಿ, ಈ ಥರ ಚೆನ್ನಾಗಿ ಅನಿಸುತ್ತೆ ನಿಮಗೆ ನೋಡೋಕ್ಕೂ ಕೂಡ. ನೋಡಿ, ಈ ಥರ ಅನಿಸುತ್ತೆ. ನೋಡಿ, ತುಂಬ ಚೆನ್ನಾಗಿ ಅನಿಸುತ್ತೆ ರಂಗೋಲಿ. ಹಾಗಾಗಿ ಇದೇ ಥರ ನೀವು ರಂಗೋಲಿಯನ್ನು